ತಿರುಪತಿಯಲ್ಲಿ ಒಬ್ಬ ಅಮಾಯಕ ಭಿಕ್ಷುಕ ದೇವನನ್ನ ಕರ್ಕೊಂಡ್ಬಂದು ಮುಂಬೈಯಲ್ಲಿ ಒಬ್ಬ ಕುಬೇರನನ್ನಾಗಿ ಮಾಡ್ತಾರೆ. ದೇವನಿಗೆ ಅವನನ್ನ ಮುಂಬೈಗೆ ಯಾಕೆ ಕರ್ಕೊಂಡ್ಬಂದ್ರು, ಅವನನ್ನ ಯಾಕೆ ಕುಬೇರನನ್ನಾಗಿ ಮಾಡಿದ್ರು, ಅವರ ಪ್ಲಾನ್ ಏನು ಇದೇನೂ ಗೊತ್ತಿರೋದಿಲ್ಲ. ಆದ್ರೆ ಅವರ ಕೆಲಸ ಮುಗಿದ ಕೂಡಲೇ ಅವನನ್ನ ಏನ್ ಮಾಡ್ತಾರೆ ಅನ್ನೋದು ದೇವನಿಗೆ ಗೊತ್ತಾಗುತ್ತೆ. ಆಗ್ಲೇ ಈ ಅಮಾಯಕ ಭಿಕ್ಷುಕ ದೇವ ಅವನ ಚಾಲಾಕಿತನವನ್ನ ತೋರಿಸೋದು. ಇವನನ್ನ ಮುಂಬೈಗೆ ಯಾರು ಕರ್ಕೊಂಡ್ಬಂದ್ರು, ಯಾಕೆ ಕರ್ಕೊಂಡ್ಬಂದ್ರು, ಏನೆಲ್ಲ ಮಾಡಿದ್ರು, ಇವನೇನೆಲ್ಲ ಮಾಡ್ದ, ಕೊನೆಗೆ ಏನೆಲ್ಲ ಆಯ್ತು, ಇದೆಲ್ಲದನ್ನ ನೀವು ಸಿನಿಮಾದಲ್ಲೇ ನೋಡ್ಬೇಕು. ಈ ಸಿನಿಮಾದ ಹೆಸರು ಕುಬೇರ. ದೇವ ಅನ್ನೋ ಒಬ್ಬ ಅಮಾಯಕ ಭಿಕ್ಷಕನ ಪಾತ್ರದಲ್ಲಿ ಧನುಷ್ ನಿಜವಾದ ಭಿಕ್ಷಕನನ್ನೇ ಮೀರಿಸ್ತಾರೆ. ಹಾಗೆ ದೀಪಕ್ ಪಾತ್ರದಲ್ಲಿ ನಾಗಾರ್ಜುನ ಅವರು, ಸಮೀರ ಪಾತ್ರದಲ್ಲಿ ರಶ್ಮಿಕಾ ಮಂದಣ್ಣ ಅವರು, ನೀರಜ್ ಪಾತ್ರದಲ್ಲಿ ಜಿಮ್ ಸರಬ್ ಅವರು ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಈ ಸಿನಿಮಾದ ಮೇಜರ್ ಪ್ಲಸ್ ಪಾಯಿಂಟ್ ಅಂದ್ರೆ ಅದು ಡೈರೆಕ್ಷನ್. ಈ ಸಿನಿಮಾನ ಡೈರೆಕ್ಟ್ ಮಾಡೋದು ಶೇಖರ್ ಕಮಲ ಅವರು. 3.25 ಗಂಟೆ ಇರುವಂತಹ ಈ ಸಿನಿಮಾ ಕೊನೆಯವರೆಗೂ ಹಿಡಿದು ಕೂರ್ಸುತ್ತೆ. ಅದಕ್ಕೆ ಕಾರಣ ಈ ಸಿನಿಮಾದಲ್ಲಿರುವಂತಹ ಕತೆ, ಅದನ್ನ ಹೇಳಿರುವಂತಹ ರೀತಿ. ಕೆಲವರಿಗೆ ಈ ಸಿನಿಮಾ ಬೋರಿಂಗ್ ಅಂತ ಅನಿಸ್ಬೋದು, ಆದ್ರೆ ನನಗೆ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಅನ್ನ ಕೊಡ್ತು. ನನಗೆ ಸಿನಿಮಾ ತುಂಬಾ ಇಷ್ಟ ಆಯ್ತು. ನಾನು ಈ ಸಿನಿಮಾನ ಖಂಡಿತವಾಗ್ಲೂ ನೋಡ್ಬೇಕು ಅಂತ ರೆಕಮೆಂಡ್ ಮಾಡ್ತೀನಿ. ನೀವು ಆಲ್ರೆಡಿ ಈ ಸಿನಿಮಾನ ನೋಡಿದ್ರೆ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಫಾಲೋ ಮಾಡಿ.